ನಮಸ್ಕಾರ ಎಲ್ರಿಗೆ ಸೊ ಇವತ್ತು ನನ್ನ ವಿಷಯ ಅಂತ ಹೇಳಿದ್ರೆ ಒಂದು ವೆರಿ ಇಂಟ್ರೆಸ್ಟಿಂಗ್ ವಿಷಯ. ಯಾರಾದರೂ ಹೊಸವರು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಸೊ ನಿನ್ನೆ ಈ ಎಪಿಸೋಡಲ್ಲಿ ರಕ್ಷಿತನವರದ್ದು ಒಂದು ಡಿಸಿಷನ್ ನೀವು ನೋಡಿದಿರಿ. ಈ ಡಿಸಿಷನ್ಗೆ ತುಂಬ ಜನ ಬೇಸತ್ತು ಭಾರಿ ಸಿಟ್ಟುಕೊಂಡಿದ್ದಾರೆ. ಯಾರಂತ ಹೇಳಿದ್ರೆ ಗಿಲ್ಲಿ ಅಭಿಮಾನಿಗಳು. ಸೊ ಇಲ್ಲಿ ನಡೆದದ್ದು ಏನು, ವಿಷಯ ಏನಕ್ಕೆ ಸಿಟ್ಟಾಗಿದೆ, ಎಲ್ಲ ವಿಷಯವನ್ನು ತಿಳ್ಕೊಂಡು ಹೋಗೋಣ. ಮೊದಲನೇಗೆ ನೀವು ನೋಡಬೇಕಾಗಿದ್ದು ರಕ್ಷಿತಾ ಅವರು ಈ ಲಾಸ್ಟ್ ವೀಕಲ್ಲಿ ಕಿಚ್ಚನ ಚಪ್ಪಾಳೆ ರಕ್ಷಿತನಿಗೆ ಸಿಕ್ಕಿತು. ಕಿಚ್ಚನ ಚಪ್ಪಾಳೆ ಯಾವ ವಿಷಯಕ್ಕೆ ಸಿಕ್ತು ಅಂತ ಹೇಳಿದರೆ, ಅವರು ಆಟ ಆಡಿದ ಶೈಲಿ ಆಗಲಿ, ನಡ್ಕೊಂಡ ರೀತಿ ಚೆನ್ನಾಗಿತ್ತು. ಬಟ್ ಅದೇ ಪ್ರಕಾರವಾಗಿ ನಿನ್ನೆ ಒಂದು ನಾಮಿನೇಷನ್ ಮಾಡುವಾಗ ರಕ್ಷಿತಾ ಅವರು ಗಿಲ್ಲಿಗೆ ಒಂದು ರೀಸನ್ ಕೊಡ್ತಾರೆ. ಗಿಲ್ಲಿ ಅವರು ಇವ್ರದ್ದು ಜಾನ್ವಿ ಅವರದ್ದು ಏನು ಆ್ಯಂಕರಿಂಗ್ ಇದೆ ಅದಕ್ಕೆ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ರೀಸನ್ ಕೊಟ್ಟು ನಾಮಿನೇಟ್ ಮಾಡ್ತಾರೆ. ಇದೇ ಮೊದಲು ರಕ್ಷಿತ ಹೇಳುವ ಪ್ರಕಾರ ಅಶ್ವಿನಿ ಅವರು ಯೂಟ್ಯೂಬ್ ಬಗ್ಗೆ ಮಾತಾಡಿದಾಗ ಅಶ್ವಿನಿಯ ವಿರುದ್ಧ ಮಾತಾಡಿದ್ದಾರೆ ರಕ್ಷಿತಾ ಹಾಗೂ ಗಿಲ್ಲಿ ಅವರು. ನಾವು ಆ ಥರ ಮಾತಾಡಿ ಇನ್ನೊಬ್ಬರ ಪ್ರೊಫೆಷನಲ್ ಬಗ್ಗೆ ನಾವು ಮಾತಾಡಬಾರ್ದು ಅಂತ ಹೇಳಿ ರೀಸನ್ ಕೊಟ್ಟು ಗಿಲ್ಲಿಗೆ ನಾಮಿನೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ತುಂಬ ಜನ ಸಿಟ್ಟಾಗಿದ್ದಾರೆ ಗಿಲ್ಲಿಯ ಅಭಿಮಾನಿಗಳು. ಸೊ ಇದು ಸಿಟ್ಟಾಗುವ ವಿಚಾರನೆ. ಯಾಕೆಂತ ಹೇಳಿದರೆ, ಈಗ ನೋಡಿ, ಲಾಸ್ಟ್ 1-2 ವಾರದ ಹಿಂದೆ ರಘುವನ್ನು ಒಂದು ನಾಮಿನೇಟ್ ಮಾಡ್ತಾಳೆ ರಕ್ಷಿತಾ. ಸೊ ರಘು, ಗಿಲ್ಲಿ ಹಾಗೂ ರಕ್ಷಿತಾ ಇವರು 3 ಜನ ಒಟ್ಟಿಗೆ ಇದ್ದದ್ದು. ಎಲ್ಲ ಸಪೋರ್ಟಿಗೂ ಇವರು 3 ಜನ ಬೇಕು. ಬಟ್ ರಘುವನ್ನು ವಿನಾಕಾರಣ ರಘುಗೆ ಒಂದು ರೀಸನ್ ಇಲ್ಲದೆ ನಾಮಿನೇಟ್ ಮಾಡ್ತಾರೆ ರಕ್ಷಿತಾ ಅವರು. ಈ ವೀಕಲ್ಲಿ ನಾಮಿನೇಷನ್ಗೆ ಬೇರೆ ಹೆಸರಿತ್ತು, ಸಡನ್ ಆಗಿ ಅವರ ಮನಸ್ಸು ಚೇಂಜ್ ಮಾಡಿಕೊಂಡು ಗಿಲ್ಲಿಯನ್ನೇ ಮಾಡೋದು ತಪ್ಪು. ಈಗ ನಾವಂತ ಹೇಳಿದ್ರೆ, ಫ್ರೆಂಡ್ಸ್ ಅಂತ ಹೇಳಿದ್ರೆ ಎಷ್ಟೇ ಕಷ್ಟ ಬರಲಿ, ಏನೇ ಸಿಚುವೇಶನ್ ಬರಲಿ, ಅದನ್ನು ಬಿಟ್ಟುಕೊಡ್ಬಾರ್ದು ಫ್ರೆಂಡ್ಶಿಪ್ಪನ್ನು. ಸೊ ಇಲ್ಲಿ ರಕ್ಷಿತನಿಗೆ ಮಿಸ್ಟೇಕ್ ಆಗಿದೆ ಎಲ್ಲಿ ಅಂತ ನಾವು ನೋಡೋದಾದ್ರೆ, ರಕ್ಷಿತಾ ಅವರ ಜೊತೆ ಈ ಅಶ್ವಿನಿ ಹಾಗೂ ಜಾನ್ವಿ ಅವರು ಭಾರಿ ಕ್ಲೋಸ್ ಆಗಿ ಮಾತಾಡ್ತಿದ್ದಾರೆ. ಅಂತ ಹೇಳಿದ್ರೆ ರಕ್ಷಿತಂದು ಫ್ಯಾನ್ಸ್ ಹಾಗೆ ತುಂಬಾ ಜನ ಅವರಿಗೆ ಐಡಿಯಾ ಬಂದಿದೆ. ರಕ್ಷಿತಾ ಫಸ್ಟ್ ಸೇವ್ ಆಗ್ತಿದ್ದಾಳೆ ಅಂತ ಹೇಳಿದ್ರೆ ರಕ್ಷಿತನನ್ನು ತುಂಬಾ ಜನ ಇಷ್ಟಪಡ್ತಿದ್ದಾರೆ. ಸೊ ಇವಳ ಜೊತೆ ಒಳ್ಳೇದಿದ್ರೆ ನಮ್ಗೇನು ಬ್ಯಾಡ್ ಹೆಸರು ಬರಲ್ಲ ಅಂತ ಹೇಳ್ಬಿಟ್ಟು ಅವರ ತಲೆಯಲ್ಲಿದೆ. ಸೊ ಹಾಗಾಗಿ ಅಶ್ವಿನಿ ಹಾಗೂ ಜಾನ್ವಿ ಅವರು ಬೇಕಂತಾನೆ ರಕ್ಷಿತನನ್ನು ಕರೆಯೋದು, ಸುಮ್ಮನೆ ಮಾತಾಡೋದು, ಬೇಡ, ಅರ್ಥ ಆಯ್ತಾ ನಿಮ್ಗೆ? ಇದೆಲ್ಲ ನೀವು ಲೈವ್ ಅಲ್ಲಿ ನೀವು ನೋಡಬಹುದು. ಸೊ ಹಾಗೆ ರಕ್ಷಿತನ ಜೊತೆ ತುಂಬಾ ಕ್ಲೋಸ್ ಆಗಿ ಒಳ್ಳೆ ಫೇಕ್ ನಾಟಕ ಮಾಡ್ತಿದ್ದಾರೆ. ಬಟ್ ಇವರಿಬ್ಬರ ಮನಸ್ಸಲ್ಲಿ ರಕ್ಷಿತನ ಬಗ್ಗೆ ಕುದಿತಿದೆ, ಗದಗ ಅಂತ ಕುದಿತಿದೆ. ಅವ್ರು ತೋರಿಸ್ತಾ ಇಲ್ಲ ಅಷ್ಟೇ, ಅಶ್ವಿನಿ ಹಾಗೂ ಜಾನ್ವಿ. ಸೊ ಇದರ ಒಂದು ಕಾರಣದಿಂದಾಗಿ ಉಂಟಲ್ಲ, ರಕ್ಷಿತನಿಗೆ ಕಾರಣನೇ ಗೊತ್ತಾಗಿಲ್ಲ, ಏನ್ ಮಾಡೋದಂತ ಗೊತ್ತಾಗದೆ ನಾಮಿನೇಷನ್ ಅನ್ನು ಸಿಲ್ಲಿ ಅಂತ ತಗೊಂಡುಕೊಂಡು ಗಿಲ್ಲಿಯ ಮೇಲೆ ಇದು ಮಾಡಿದ್ದಾಳೆ. ಬಟ್ ನಿನ್ನೆ ಈ ಎಪಿಸೋಡ್ ಆದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಿದೆ. ಅಂತ ಹೇಳಿದ್ರೆ, ಗಿಲ್ಲಿ ಮಾಡಿದ್ದು ಸರಿಯಾ, ರಕ್ಷಿತಾ ಮಾಡಿದ್ದು ಸರಿಯಾ, ಇವರಿಬ್ಬರ ಬಗ್ಗೆ ಏನನ್ಸ್ತದೆ ಅಂತ ಹೇಳಿ ತುಂಬಾ ಪೇಜ್ಗಳು ಹಾಕುದು. ಅದಕ್ಕೆ ಇವರಿಬ್ಬರ ಹೇಟ್ ಅಂತ ಹೇಳಿದ್ರೆ ರಕ್ಷಿತನ ಫ್ಯಾನ್ಸ್ ಗಿಲ್ಲಿಗೆ ಹೇಳುದು, ಗಿಲ್ಲಿಯ ಫ್ಯಾನ್ಸ್ ರಕ್ಷಿತನಿಗೆ ಹೇಳುದು, ಇವರಿಬ್ಬರ ಮಧ್ಯೆ ಜಗಳ ಆಗುವಾಗೆ ಆಯ್ತು. ಬಟ್ ಅಲ್ಲಿ ಅವರಿಬ್ಬರು ಚೆನ್ನಾಗೇ ಇದ್ದಾರೆ. ಬಿಗ್ ಬಾಸ್ ಮನೆಯ ಒಳಗೆ ಗಿಲ್ಲಿ ಹಾಗೂ ರಕ್ಷಿತನವರು ಈ ಟಾಸ್ಕ್ ಆದ ಬಳಿಕ ಚೆನ್ನಾಗಿ ವರ್ತನೆ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಆಚೆ ಇರುವ ಫ್ಯಾನ್ಸ್ ತುಂಬಾ ರೊಚ್ಚಿಗೆದ್ದಿದ್ದಾರೆ. ಅಂತ ಹೇಳಿದ್ರೆ, ನೀವು ಒಂದು ಪೇಜ್ ಅವರು ಹಾಕಿದ್ದಾರೆ, ಗಿಲ್ಲಿಗೆ ಬುದ್ಧಿ ಕಲಿಸಲು ಮಂಗಳೂರಿನ ಇದೆ ನಿಂಗೆ ದೇವರೇ ಶಕ್ತಿ ಕೊಟ್ಟದು ಹಾಗೆ ಈಗ ಅಂತ ಹೇಳಿ ರಕ್ಷಿತನನ್ನು ಹೊಗಳಿ ಒಂದು ಪೇಜ್ ಅವರು ಹಾಕಿದ್ದಾರೆ. ಅದಕ್ಕೆ ಸಾವಿರಾರು ಕಮೆಂಟ್. ಈ ಕಡೆಯಿಂದ ಗಿಲ್ಲಿಯ ಪೇಜ್, ಗಿಲ್ಲಿ ಸಪೋರ್ಟ್ ಮಾಡಿಕೊಂಡು ಗಿಲ್ಲಿಯ ಪೇಜ್ ಅಂತ ಹೇಳಿದ್ರೆ, ರಕ್ಷಿತನನ್ನು ಸರಿ ಮಾಡಲು ನೀನೇ ಬೇಕು ಹಾಗೆ ಹೀಗೆ ಅಂತ ನಿನ್ನನ್ನು ಮುಟ್ಟೋಕೆ ಸಾಧ್ಯನೇ ಇಲ್ಲ ಯಾರ ಹತ್ರ ಅಂತ ಹೇಳಿ ಗಿಲ್ಲಿಯ ಪೇಜ್ ಕ್ರಿಯೇಟ್ ಮಾಡಿ ಅಲ್ಲಿ ಸಾವಿರಾರು ಕಮೆಂಟ್. ಸೊ ಇವರ ಫ್ಯಾನ್ಸ್ ಬಗ್ಗೆ ಮಧ್ಯೆ ತುಂಬಾ ಜಗಳ ಆಗ್ತಿದೆ. ಸೊ ಇವರು ಏನೇ ಅಲ್ಲಿ ಮಿಸ್ಟೇಕ್ ಮಾಡಿದ್ರು ಇವರಿಬ್ರು ಅಲ್ಲಿ ಕ್ಲೋಸ್ ಆಗಿ ಇದ್ದಾರೆ. ಸೊ ಇನ್ನೇ ಒಂದು ವಿಚಾರದಲ್ಲಿ ರಕ್ಷಿತ ಮಾಡಿದ್ದು ತಪ್ಪು ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅದೊಂದು ಡಿಸಿಷನ್ ರಾಂಗ್. ಸಾವಿರಾರು ಜನ ಇದ್ದಾರೆ. ಅಶ್ವಿನಿ 1 ಲಕ್ಷ ತಪ್ಪು ಮಾಡಿದಾಳೆ. ಅಶ್ವಿನಿ ಅವರ ಬಗ್ಗೆ ಪ್ರತಿ ವಾರದಲ್ಲಿ ನಾಮಿನೇಟ್ ಮಾಡಿದ್ರು ತಪ್ಪಾಗಲ್ಲ. ರಕ್ಷಿತಾ ಅವರಿಗೆ ಅವಮಾನ ಮಾಡೋದು ಜಾಸ್ತಿ ಅಶ್ವಿನಿ. ಸೊ ಅಶ್ವಿನಿ ಅವರನ್ನು ನಾಮಿನೇಟ್ ಮಾಡ್ಬೋದು, ಜಾನ್ವಿ ಅವರನ್ನು ನಾಮಿನೇಟ್ ಮಾಡ್ಬೋದು. ಇನ್ನೊಂದು ಕಡೆಯಲ್ಲಿ ಆ ಸ್ಪಂದನ ಆ ಕಡೆ ನಿಂದಾಳೆ, ಈ ಕಡೆ ನಿಂದಾಳೆ. ಸೊ ಹಾಗೆ ನೀವು ನೋಡೋದಾದ್ರೆ ಸ್ಪಂದನ ನಾವು ಸಹ ನಾಮಿನೇಟ್ ಮಾಡ್ಬೋದಿತ್ತು ರಕ್ಷಿತನಿಗೆ. ಅದು ಬಿಟ್ಟು ಸ್ವಂತ ಕ್ಲೋಸ್ ಫ್ರೆಂಡ್ ಅನ್ನೇ ನಾಮಿನೇಟ್ ಮಾಡಿದ ತಪ್ಪು. ಸೊ ಇದು ಒಂದು ತಪ್ಪು ನಿರ್ಧಾರನೇ. ತಪ್ಪಿಗೆ ನಾವು ತಪ್ಪಂತ ಹೇಳಬೇಕು. ಸೊ ಅದನ್ನು ನಾವು ಸರಿ ಅಂತ ಹೇಳಿ ವಾದ ಮಾಡಬಾರ್ದು. ಬಟ್ ಏನೇ ಆಗಲಿ ಅವರವರ ಒಂದು ವಿವೇಚನೆಗೆ ಬಿಟ್ಟದ್ದು. ನಿಮಗೆ ರಕ್ಷಿತನ ಡಿಸಿಷನ್ ಬಗ್ಗೆ ಏನು ಅನಿಸ್ತು ನಿನ್ನೆ ಎಪಿಸೋಡಲ್ಲಿ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.